ಈ ವಿಡಿಯೋನ ನಾನು ನಿಮ್ಮ ಮೈಂಡ್ ಡೈವರ್ಟ್ ಮಾಡೋಕೆ, ನಿಮ್ಮನ್ನ ಡಿಮೋಟಿವೇಟ್ ಮಾಡೋದಕ್ಕೆ ಅಪ್ಲೋಡ್ ಮಾಡಿಲ್ಲ. ಬದಲಾಗಿ ರಿಯಾಲಿಟಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರೆ ಸ್ಕೂಲ್ ಮೆಟ್ಟಿಲು ಹತ್ತಿದ ತಕ್ಷಣ ಶುರು ಆಗೋದು ಸ್ಕೂಲ್ ಕಾಲೇಜ್ ನಲ್ಲಿ ಏನ್ ಹೇಳ್ಕೊಡ್ತಾರೋ ಅದನ್ನ ಕಲಿ, ಯಾವುದನ್ನೂ ಪ್ರಶ್ನೆ ಮಾಡಬೇಡ, ಚೆನ್ನಾಗಿ ಓದಿ ಒಂದು ಗವರ್ನಮೆಂಟ್ ನೌಕರಿ ಹಿಡಿ ಅಂತ. ಅವಾಗಿನಿಂದ ಅವನ ಪೇರೆಂಟ್ಸ್, ಟೀಚರ್ಸ್, ಸೊಸೈಟಿ, ರಿಲೇಟಿವ್ಸ್ ಅವನ ಬ್ರೈನ್ ವಾಶ್ ಮಾಡ್ತಾ ಬರ್ತಾರೆ. ಆ ಮಗು ತಾನು ಏನು ಓದ್ತಾ ಇದ್ದೀನಿ ಅಂತ ಗೊತ್ತಿಲ್ಲದೆ 10 ವರ್ಷ ಸ್ಕೂಲಲ್ಲಿ, 2 ವರ್ಷ PUC, 3 ವರ್ಷ ಡಿಗ್ರಿ, ಅಲ್ಲಿಗೆ ಮಿನಿಮಮ್ ಎಜುಕೇಶನ್ಗೆ 15 ವರ್ಷ ಓದ್ತಾನೆ. 3 ವರ್ಷ ಡಿಗ್ರಿ ಬದಲು ಇಂಜಿನಿಯರಿಂಗ್, ಮೆಡಿಕಲ್ ಮಾಡೋರ್ದು ಬೇರೆನೇ ಕತೆ ಇದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಈ 15ರಿಂದ 18 ವರ್ಷ ಓದಿದ್ರು ತಿಂಗಳಿಗೆ 15,000 ರೂಪಾಯಿ ಕೆಲಸ ಸಿಗೋದು ಡೌಟ್. ಒಂದು ವೇಳೆ ಕೆಲಸ ಸಿಕ್ಕರು ಬೆಂಗಳೂರಿನಂತಹ ದೊಡ್ಡ ಸಿಟಿಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಪ್ರಾಣಿಗಳ ತರ ಮ್ಯಾನೇಜರ್ ಹತ್ರ, ಬಾಸ್ ಹತ್ರ ಬೈಸ್ಕೊಂಡು ನನ್ನ ಜೀವನ ಇಷ್ಟೇ ಅಂತ ಮುಂದೋಗ್ಬೇಕು. ಇನ್ ಮುಂದೆ ಈ ವಿಡಿಯೋನ ಕಣ್ಣು ಕಿವಿ ಎರಡನ್ನು ಓಪನ್ ಮಾಡಿ ನೋಡಿ. 2024ರಲ್ಲಿ ನೀಟ್ ಎಕ್ಸಾಮ್ಗೆ ಅಪ್ಲೈ ಮಾಡಿದವರ ಸಂಖ್ಯೆ 24,60,79. JEE ಎಕ್ಸಾಮ್ಗೆ ಅಪ್ಲೈ ಮಾಡಿದವರು 11,99,000. UPSC 13,40,000. ಕರ್ನಾಟಕದ KPSC 2,50,000 ವಿದ್ಯಾರ್ಥಿಗಳು. ಈ 4 ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರೋ ವಿದ್ಯಾರ್ಥಿಗಳ ಸಂಖ್ಯೆ 50 ಲಕ್ಷ. UPSCಗೆ ಪ್ರಿಪೇರ್ ಆದವರು KPSCನೂ ಬರೀತಾರೆ, ಅಥವಾ ಇದು ಆಪೋಸಿಟ್ ಇರಬಹುದು. ಆದ್ರೆ ಮೆಜಾರಿಟಿ ಆಫ್ ದಿ ಸ್ಟೂಡೆಂಟ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಅರ್ಧ ಜೀವನ 4 ಗೋಡೆಗಳ ಮಧ್ಯೆ ಕಳೀತಾ ಇದ್ದಾರೆ. ಇಂಡಿಯಾದಲ್ಲಿ 300ಕ್ಕಿಂತ ಹೆಚ್ಚು ಎಂಟ್ರಾನ್ಸ್ ಎಕ್ಸಾಮ್ಸ್, 1000ಕ್ಕಿಂತ ಹೆಚ್ಚು ವೇರಿಯಸ್ ಗವರ್ನಮೆಂಟ್ಸ್ ಎಕ್ಸಾಮ್ಸ್ ಇದಾವೆ. ಅದೆಷ್ಟು ಲಕ್ಷ ವಿದ್ಯಾರ್ಥಿಗಳು ಈ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ನಡೆಸ್ತಾ ಇದ್ದಾರೋ ಗೊತ್ತಿಲ್ಲ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಹಿಂದೆ ಇರೋದು ಕೋಚಿಂಗ್ ಮಾಫಿಯಾ. ಅವರು ದುಡ್ಡು ಮಾಡೋದಕ್ಕೆ ಶಿಕ್ಷಣ ಅನ್ನೋ ಅಸ್ತ್ರ ಬಳಸ್ಕೊಂಡು ಎಕ್ಸಾಮ್ಸ್ ಅನ್ನ ಗ್ಲೋರಿಫೈ ಮಾಡಿ, ನೀವು ಒಂದು ಸಲ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಲೈಫ್ ಸೆಟ್, ಮನೆ, ಬಂಗಲೆ, ಪವರ್ ಎಲ್ಲ ಸಿಗುತ್ತೆ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡಬೇಕು ಅಂತ ವಿದ್ಯಾರ್ಥಿಗಳ ಬ್ರೈನ್ ವಾಶ್ ಮಾಡ್ತಾರೆ. ಆ ವಿದ್ಯಾರ್ಥಿಗಳು ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಮತ್ತೆ ಕೋಚಿಂಗ್, ಅಲ್ಲೇ ಕೋಚಿಂಗ್ ತಗೋ, ಓದು. ಇವರು ಎಲ್ಲಿಯವರೆಗೆ ಆ ವಿದ್ಯಾರ್ಥಿಗಳನ್ನ ಬಿಡಲ್ಲ ಅಂದ್ರೆ ಆ ಹುಡುಗರು ಜೀವನ ಸಾಕಾಗಿ ಪೇರೆಂಟ್ಸ್ ಪ್ರೆಷರ್, ಸೊಸೈಟಿ ಪ್ರೆಷರ್ ತಡ್ಕೊಳ್ಳೋಕಾಗದೆ ಸೂಸೈಡ್ ಮಾಡ್ಕೊಳ್ತಾರೆ. 2022ರಲ್ಲಿ ಇಂಡಿಯಾದಲ್ಲಿ ಟೋಟಲ್ 1,70,924 ಸೂಸೈಡ್ಸ್ ಆಗಿತ್ತು. ಅದರಲ್ಲಿ 7.6% ಅಂದ್ರೆ 12,991 ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ರು. ಅದೇ ವರ್ಷ 2,248 ವಿದ್ಯಾರ್ಥಿಗಳು ಜಸ್ಟ್ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದೀವಿ ಅನ್ನೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡಿದ್ರು. 2019ರಿಂದ 2021ರವರೆಗೆ ಈ 2 ವರ್ಷದಲ್ಲಿ ಸುಮಾರು 35,000 ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ರು. ಇದಕ್ಕೆಲ್ಲ ಏನು ಕಾರಣ ಹೇಳಿ? ನಮ್ಮ ಎಜುಕೇಶನ್ ಸಿಸ್ಟಮ್, ನಮ್ಮ ಸೊಸೈಟಿ, ನಾವುಗಳೇ ಕಾರಣ. ಶಿಕ್ಷಣ ಅಂದ್ರೆ ಎಕ್ಸಾಮ್ ಕ್ಲಿಯರ್ ಮಾಡಿ ಒಂದು ಕೆಲಸ ತಗೋಬೇಕು, ಅದೇ ನಿಜವಾದ ಶಿಕ್ಷಣ ಅಂತ ಆ ಮಕ್ಕಳು ತಲೆಯಲ್ಲಿ ತುಂಬಿದೀವಿ. ವಿಪರ್ಯಾಸ ಅಂದ್ರೆ ನಿಜವಾದ ಶಿಕ್ಷಣ ಯಾವುದು ಅಂತ ಇವತ್ತಿನ ಶಿಕ್ಷಕರಿಗೂ ಗೊತ್ತಿಲ್ಲ. ಈಗ ನಿಮ್ ತಲೆಯಲ್ಲಿ ಏನ್ ಪ್ರಶ್ನೆ ಇದೆ ಅಂದ್ರೆ, ಹಾಗಾದ್ರೆ ನಾವು ಓದ್ತಾ ಇರೋದೇ ತಪ್ಪಾ ಅನ್ನೋ ಪ್ರಶ್ನೆ. ನೀವು ಓದ್ತಾ ಇರೋದು ತಪ್ಪಲ್ಲ, ಓದುತ್ತಾ ಇರೋ ರೀತಿ ತಪ್ಪು, ನೀವು ಬೆಳೆಸಿಕೊಂಡಿರುವ ಮೈಂಡ್ ಸೆಟ್ ತಪ್ಪು. ನಮ್ಮ ಶಿಕ್ಷಣ ಜೀವನದಲ್ಲಿ ಏನೇ ಆದ್ರೂ ನಾನು ಬಾಳಿ ಬದುಕ್ತೀನಿ ಅಂತ ಇರಬೇಕೆ ಹೊರತು ಫೇಲ್ ಆದೆ ಅಂತ ಸೂಸೈಡ್ ಮಾಡ್ಕೊಳ್ಳೋ ತರ ಇರಬಾರ್ದು. ನಿಮ್ಮ ದಾರಿಯನ್ನ, ನಿಮ್ಮ ಜೀವನ ಹೇಗಿರ್ಬೇಕು ಅಂತ ನೀವು ಡಿಸೈಡ್ ಮಾಡಿ, ಈ ಸೊಸೈಟಿ ಮಾಡಲ್ಲ. ಯಾವುದೋ ಒಂದು ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ, ಒಂದು ಗವರ್ನಮೆಂಟ್ ಜಾಬ್ ತಗೊಳ್ಳೋಕೆ ನಿಮ್ಮ ಜೀವನನ ಹಾಳು ಮಾಡ್ಕೋಬೇಡಿ. ಯಾವುದಕ್ಕೆ ಎಷ್ಟು ಸಮಯ ಕೊಡಬೇಕೋ ಅಷ್ಟು ಕೊಡಿ. ಅಷ್ಟು ಸಮಯ ಕೊಟ್ಟರು ಆ ಕೆಲಸ ಆಗಿಲ್ಲ ಅಂದ್ರೆ ಮೂವ್ ಆನ್ ಆಗಿ. ಹಾಗಂತ ಕಂಪ್ಲೀಟ್ ಆಗಿ ಅದನ್ನ ಕೈ ಬಿಡಬೇಡಿ. ಜೀವನಕ್ಕೆ ಬೇರೆ ದಾರಿ ಮಾಡಿಕೊಂಡು ಜೊತೆಗೆ ಇದನ್ನ ಕಂಟಿನ್ಯೂ ಮಾಡಿ. ಇದರಿಂದ ನಿಮ್ಮ ಮೇಲಿರುವ ಪ್ರೆಷರ್ ಕಡಿಮೆ ಆಗುತ್ತೆ, ಲೈಫಲ್ಲಿ ಒಂದು ಸೆಕ್ಯೂರಿಟಿ ಅನ್ನೋದು ಸಿಗುತ್ತೆ. ಯಾವತ್ತೂ ನ್ಯಾರೋ ಮೈಂಡ್ ಸೆಟ್ ಇಟ್ಕೋಬೇಡಿ. ನಿಮ್ಮ ಯೋಚನೆಗಳು ಯಾವಾಗಲೂ ಬ್ರಾಡ್ ಮೈಂಡೆಡ್ ಆಗಿರಬೇಕು. ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೋಡದೆ ಸೆಲೆಬ್ರಿಟಿ ಥರ ಲೈಫ್ ಸ್ಟೈಲ್, ನಾನು ಹಾಗೆ ಆಗಬೇಕು, ಅಥವಾ ನಿಮ್ಮನ್ನು ಯಾರೋ ಮೋಟಿವೇಟ್ ಮಾಡಿದ್ದಾರೆ ಅಂತ ಈ ಫೀಲ್ಡಿಗೆ ಬರಬೇಡಿ. ನರಕ ಅನುಭವಿಸ್ತೀರಾ. ಅದು ನಿಮ್ಮ ಗೋಲ್ ಆಗಿದ್ರೆ, ಯಾರ ಒತ್ತಡನೂ ಇಲ್ಲದೆ ನೀವು ಇಷ್ಟಪಟ್ಟು ತಯಾರಿ ನಡೆಸುತ್ತಾ ಇದ್ರೆ ತೊಂದರೆ ಇಲ್ಲ. ಈ ಎಜುಕೇಶನ್ ಟ್ರ್ಯಾಪ್ನಿಂದ ಹೊರಗಡೆ ಬನ್ನಿ. ಇದರಾಚೆ ಇನ್ನೊಂದು ಪ್ರಪಂಚ ಇದೆ, ಅದನ್ನ ನೋಡಿ. ಯಾವುದೇ ಫೀಲ್ಡ್ ಆಗಿರಲಿ, ನಿಮ್ಮ ಗೋಲ್ ಏನಿದೆನೋ ಅದನ್ನ ಅಚೀವ್ ಮಾಡೋಕೆ ಕೊನೆಯ ತನಕ ಪ್ರಯತ್ನ ಮಾಡಿ. ನೆವರ್ ಎವರ್ ಗಿವ್ ಅಪ್.